ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಿಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಈಗ ದೇವರ ಸ್ಪರ್ಶ ಆದಮೇಲೆ, ದೈವ ಸ್ಪರ್ಶ ಆದಮೇಲೆ, ದೇವರ ಅನುಗ್ರಹ ಆಗಿಬಿಟ್ಟ ಮೇಲೆ ಈ ಜೀವಕ್ಕೆ ಸಣ್ಣತನ, ರಾಗ, ಅನುರಾಗ, ಬಯಕೆಗಳು, ಕಾಮ್ಯ, ಕರ್ಮ ಏನು ಬೇಕಿರಲ್ಲ. ದೇವರ ಅನುಗ್ರಹ ಆಗಿದೆ, ದೇವರ ಅನುಗ್ರಹ ಆಗಿದೆ, ಸಾಕ್ಷಾತ್ಕಾರ ಆಗಿದೆ, ದೈವ ಗೊತ್ತಾಗಿದೆ, ಆರಾಮಾಗಿ ಮತ್ತೆ ಬಂದರೂ ಕೂಡ, ಮತ್ತೆ ಈ ಮೂರರ ಜೊತೆ ನಿಂತ್ಕೊಂಡ್ರು ಕೂಡ ಮುಂಚಿನ ಅಜ್ಞಾನ, ಅವಿದ್ಯೆ, ಮೋಹ, ಭ್ರಾಂತಿ, ಭ್ರಮೆ ಏನೂ ಇಲ್ಲ. ಈಗ ಈ ಮೂರು ಜೀವಕ್ಕೆ ಜ್ಞಾನ, ಭಕ್ತಿ, ವೈರಾಗ್ಯ ಆಗುತ್ತೆ. ಯಾವಾಗ ದೇವರ ಸ್ಪರ್ಶ, ದೇವರ ಅನುಗ್ರಹ, ದೇವರ ಸಾಕ್ಷಾತ್ಕಾರ ಆಗಿ ಜೀವ ದೇವರ ಕಡೆಯಿಂದ ಬಂದು ಈ ಮೂರರ ಜೊತೆ ನಿಂತ, ಈ ಮೂರು ಆ ಇಗ್ನೊರೆನ್ಸು, ಅಜ್ಞಾನ, ಅವಿವೇಕ ಅವೆಲ್ಲ ಹೋಗುತ್ತೆ. ಇದೇ ಮೂರು ಮತ್ತೆ ಜ್ಞಾನ, ಭಕ್ತಿ, ವೈರಾಗ್ಯ ಆಗುತ್ತೆ. ಆಗ ನೀವು ದೇವರನ್ನು ಕರಿಬೇಕಾಗಿಲ್ಲ, ದೇವರೇ ನಿಮ್ಮ ಹತ್ರ ಬರ್ತಾನೆ, ದೇವರು ನಿಮ್ಮ ಪಕ್ಕ ನಿಂತ್ಕೊಳ್ತಾನೆ, ಜೀವದ ಪಕ್ಕ. ಏನಿದು ಅಂದರೆ ಇದೇ ಅಭಯ ಹಸ್ತ, ಅಭಯ ಮುದ್ರೆ. ಜ್ಞಾನ ಮುದ್ರೆ ಮತ್ತು ಅಭಯ ಮುದ್ರೆಗಳು ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ. ವಿಚಾರವನ್ನು ಕಪಿಲ ಅದ್ಭುತವಾಗಿರತಕ್ಕಂಥ ರೀತಿಯಲ್ಲಿ ತಾಯಿಗೆ ಹೇಳ್ತಾ ಇದ್ದಾನೆ. ಈಗ ಎಲ್ಲ ಉಪದೇಶಗಳನ್ನು ತಾಯಿ ಕೇಳ್ಕೊಳ್ತಾಳೆ. ಇನ್ನು ಪ್ರಪಂಚದ ಮೇಲೆ, ಈ ಮಾಯೆ ಮೇಲೆ, ಈ ಭ್ರಾಂತಿ ಮೇಲೆ, ಭ್ರಮೆ ಮೇಲೆ ಏನು ಮಮಕಾರ ಉಳಿಲೇ ಇಲ್ಲ, ಏನೂ ಇರಲಿಲ್ಲ. ಅವನು ಕಪಿಲ ನಾಮಕ ಪರಮಾತ್ಮ ಅದೃಶ್ಯ ಆದ. ಈ ತಾಯಿ ಮಗನ ಸಂವಾದ ಎಷ್ಟು ಗ್ರೇಟ್ ಇದೆ ಅಂತಂತಂದರೆ, ಭಾಗವತದಲ್ಲಿ ನಾನು ತುಂಬ ಬ್ರೀಫಾಗಿ ಹೇಳಿರೋದು. ಪ್ರಭುಪಾದರು, ಇಸ್ಕಾನ್ನ ಪ್ರಭುಪಾದರಿಗೆ ಈ ದ ಡೈಲಾಗ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಸನ್ ಹ್ಯಾಸ್ ಟೇಕನ್ ಹಿಮ್ ಸೋ ಮಚ್. 300 ಪೇಜಿನ ಇಂಗ್ಲೀಷ್ ಒಂದು ಪುಸ್ತಕ ಬರೆದಿದ್ದಾರೆ, ದ ಡೈಲಾಗ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಸನ್ ಅಂತ. ಅಷ್ಟು ಪುಸ್ತಕದ ಹೆಸರು. 300 ಪೇಜ್ ಪುಸ್ತಕ ಇವರ ಬಗ್ಗೆ ಬರ್ತಿದ್ದಾರೆ, ತಾಯಿ ಮಗನ ಬಗ್ಗೆ. ಅಷ್ಟು ಸಿಗ್ನಿಫಿಕೆಂಟ್ ಆಗಿರತಕ್ಕಂಥದ್ದು. ಈಗ ಕಪಿಲ ನಾಮಕ ಪರಮಾತ್ಮ ಕಣ್ಮರೆ ಆದ, ಕೂತ್ಲು. ಇನ್ನು ಲೋಕದ ಬಗ್ಗೆ, ಊಟ ತಿಂಡಿ ಬಗ್ಗೆ, ಬದುಕಿನ ಬಗ್ಗೆ ಯಾವ ಭ್ರಮೆನೂ ಉಳಿಲಿಲ್ಲ. ಕೂತ್ಕೊಂಡು ಇಂಗ್ಲೀಷಲ್ಲಿ ಟರ್ಮಿನೇಟರ್ ಅಂತ ಒಂದು ಫಿಲಮ್ ಬಂದಿತ್ತು. ಎಷ್ಟು ಜನ ನೋಡಿದಿರೋ ನನಗೆ ಗೊತ್ತಿಲ್ಲ, ಟರ್ಮಿನೇಟರ್ ಅಂತ. ಆ ಟರ್ಮಿನೇಟರ್ ಫಿಲಮ್ ಸ್ಪೆಷಾಲಿಟಿ ಏನು ಅಂತಂದರೆ, ಹೀರೋ ಮತ್ತು ವಿಲನ್ ಹೋಗ್ತಾ ಇರ್ತಾರೆ, ಇದ್ದಕ್ಕಿದ್ದಾಗೆ ದ್ರವಿಸ್ಬಿಡ್ತಾರೆ, ಲಿಕ್ವಿಫೈ ಆಗ್ತಾರೆ, ನೀರಾಗ್ಬಿಟ್ಟು ಹರಿದು ಬಿಡ್ತಾರೆ, ನೆಲದ ಮೇಲೆ ಹರಿತಾರೆ. ಸ್ವಲ್ಪ ಹೊತ್ತಾದ ಮೇಲೆ ಮತ್ತೆ ರಿಮೊಬಿಲೈಸ್ ಆಗಿಬಿಟ್ಟು ಆ ನೀರನ್ನೇ ಅದನ್ನೇ ಘನೀಕರಣ ಆಗಿ ಎದ್ದು ನಿಂತ್ಕೊಂಡು ಮತ್ತೆ ಫೈಟಿಂಗ್ ಶುರು ಮಾಡ್ತಾರೆ. ಇದು ಈಚೆಗೆ ಬಂದಿರತಕ್ಕಂಥ ಫಿಲಮ್. ಬಟ್ ಇದರ ಒರಿಜಿನಲ್ ಕಾನ್ಸೆಪ್ಟ್ ಎಲ್ಲಿದೆ ಅಂತಂದರೆ, ನೋಡಿ, ಕೂತ್ಕೊಂಡು ದೇವರ ಸ್ಮರಣೆ ಮಾಡ್ಕೊಳ್ತಾರೆ. ಎದುರಿಗೆ ಇಷ್ಟೊತ್ತು ಹೇಳಿದಂಥ ಕಪಿಲನೇ ಪರಮಾತ್ಮ ಅಂತ ಗೊತ್ತು, ಆದರೆ ಅವನು ಹೇಳಿದ್ದ ಮಂಗಳಾತ್ಮರ ಸ್ಮರಣೆ ಮಾಡ್ಕೋ, ಯಾರು ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡು ಅಂಥವ್ರ ಜೊತೆ ಇರುವಂಥ. ಹಾಗೆಯೇ ಆ ದೈವವನ್ನು ಮನಸ್ಸಿಗೆ ತಂದುಕೊಂಡ್ಲು, ಪ್ರಪಂಚವನ್ನು ಬಿಟ್ಲು, ತಾನು ಯೋಗಿನಿ ಥರ, ತಪಸ್ವಿನಿ ಥರ ಕೂತ್ಕೊಂಡ್ಬಿಟ್ಲು. ಸಾಕ್ಷಾತ್ ಪರಮಾತ್ಮ ಕಪಿಲನೇ ಎದುರುಗಡೆ ಕೂತ್ಕೊಂಡು ಅವಳಿಗೆ ಅನುಗ್ರಹ ಮಾಡಿದ್ದ ಅಂತಂದರೆ, ಬುದ್ಧಿಯ ಎಲ್ಲ ಹೇಳಿದ್ದ ಅಂತಂದರೆ ಎಷ್ಟು ಯೋಗಶಕ್ತಿ ಅವಳಿಗೆ ಬಂದಿತ್ತು ಅವನಿಂದ. ಈಗ ಕೂತ್ಕೊಂಡು ಒಂದು ಟ್ರಿಗರ್ ಕೊಟ್ಲು, ದೇಹಕ್ಕೆ ಒಂದು ಟ್ರಿಗರ್ ಕೊಟ್ಲು, ಒಂದು ಚೈತನ್ಯ ಕೊಟ್ಲು, ಒಂದು ಸ್ಟಿಮ್ಯುಲೇಷನ್ ಕೊಟ್ಟ ತಕ್ಷಣ ಇಡೀ ದೇಹ, ಆ ಹೆಣ್ಣು ಮಗಳು, ಆ ಅದ್ಭುತವಾಗಿರತಕ್ಕಂಥ ದೇವಹೂತಿಯ ದೇಹ ನೀರಾಯಿತು, ದ್ರವ ಆಯಿತು, ಕರಗಿತು, ಹರಿಯಕ್ಕೆ ಪ್ರಾರಂಭವಾಯಿತು, ನದಿಯಾಗಿ ಹರಿದು ಬಿಡ್ತದೋ. ಆ ನದಿಯಾಗಿ ಹರಿತು, ಅದನ್ನೇ ಸರಸ್ವತಿ ನದಿ ಅಂತ ಕರೆದರು. ಸಕಲ ಜ್ಞಾನಗಳ ಪರಮಾತ್ಮನಿಂದ ನೇರವಾಗಿ ಎಲ್ಲ ಜ್ಞಾನಗಳು ಅದ್ಭುತವಾಗಿ ಆವಿರ್ಭವಿಸಿರತಕ್ಕಂತಹ ದೇಹದಿಂದ ಹರಿದಿರತಕ್ಕಂತಹ ಪರಮ ಪವಿತ್ರ ನದಿ. ಆದ್ದರಿಂದ ಸರಸ್ವತಿ ರಿವರ್ನ ಜ್ಞಾನಗಂಗೆ ಅಂತ ಕರೆದರು. ಮತ್ತು ಯಾವ ಸ್ಥಳದಲ್ಲಿ ಪರಮಾತ್ಮ ಆ ಒಂದು ಅದ್ಭುತವಾಗಿರತಕ್ಕಂಥ ಅನುಗ್ರಹ ಮಾಡಿದ್ದ, ತಾಯಿಗೆ ಗೊತ್ತಾಯಿತು, ತಾಯಿ ನೀರಾಗಿ ಹರ್ಕೊಂಬಿಟ್ಲು ಅಂತ ಗೊತ್ತಾಯಿತು. ಮತ್ತೆ ಪರಮಾತ್ಮನ ರೂಪದಲ್ಲೇ ಬಂದ ಕಪಿಲ ಬಂದು ತಾಯಿಗೆ, ನಾನು ಸಾಕ್ಷಾತ್ ಪರಮಾತ್ಮ ಭಗವಂತ ಇದ್ದರೂ ಕೂಡ ತಾಯಿ ಅನ್ನತಕ್ಕಂಥ ವಸ್ತು ಎಷ್ಟು ಶ್ರೇಷ್ಠ ಅಂತ ಜಗತ್ತಿಗೆ ತೋರಿಸೋದಕ್ಕೆ ಅಲ್ಲಿಗೆ ಬಂದು ತಾಯಿಗೆ ಮಾಡಬೇಕಾಗಿರತಕ್ಕಂಥ ಎಲ್ಲ ಕರ್ಮಗಳನ್ನು, ಕ್ರಿಯೆಗಳನ್ನು ಮಾಡಿ ತಾಯಿಗೆ ಸದ್ಗತಿ ಕೊಟ್ಟ.
ಆ ಸ್ಥಳವನ್ನು ಇವತ್ತಿಗೂ ಸಹ ಮಾತೃಗಯ ಅಂತ ಕರೀತಾ ಇದ್ದಾರೆ ಇವತ್ತಿನ ದಿನ. ಆ ಸ್ಥಳಕ್ಕೆ ಒಮ್ಮೆ ಹೋದೆ ಅಲ್ಲಿ ತಾಯಿಯ ಸೇವೆಯನ್ನು, ತಾಯಿಯ ಕಾರ್ಯವನ್ನು ಮಾಡಿರತಕ್ಕಂಥವ್ರಿಗೆ ಆ ಮಾತೃ ಕಾರ್ಯದ ಪುಣ್ಯದಿಂದ ಏನು ಸಂಕಲ್ಪ ಮಾಡ್ಕೊಳ್ತಾರೋ ಜೀವನದಲ್ಲಿ ಎಲ್ಲ ಸಿದ್ಧಿಸೋ ಹಾಗೆ ಒಂದು ಅನುಗ್ರಹವನ್ನು ಮಾಡ್ದ. ಅದಕ್ಕೆ ಅಂದುಕೊಂಡಿದ್ದು ಸಿದ್ಧ ಮಾಡತಕ್ಕಂಥ ಪುರ, ಆದ್ದರಿಂದ ಸಿದ್ಧಪುರಿ ಅಂತಲೂ ಕರೀತಾರೆ. ಅದಕ್ಕೆ ಮಾತೃಗಯಾಗೆ ಸಿದ್ಧಪುರಿ ಅಂತಲೂ ಹೆಸರಿದೆ ಇವತ್ತಿನ ದಿನ. ಹೀಗೆ ಕಪಿಲ ನಾಮಕ ಪರಮಾತ್ಮ ತಾಯಿಗೆ ಸದ್ಗತಿ ನೀಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕರ್ತವ್ಯ, ಧರ್ಮ, ಜವಾಬ್ದಾರಿ ಕಡೆ ತೋರಿಸ್ತಾನೆ. ನೀನೆಂಥ ಮಿಲಿಯನೇರ್ ಆಗಿರು, ಕೋಟ್ಯಾಧಿಪತಿ ಆಗಿರು, ಶ್ರೀಮಂತ ಆಗಿರು, ಧೀಮಂತ ಆಗಿರು, ನೊಬೆಲ್ ಲಾರೆಟ್ ಆಗಿರು, ವಾಟ್ ಎವರ್ ಯು ಆರ್, ಅಲ್ಟಿಮೇಟ್ಲಿ ಇಟ್ ಈಸ್ ದ ಮದರ್ ದಟ್ ಈಸ್ ದ ಸುಪ್ರೀಮ್, ಇಟ್ ಈಸ್ ದ ಮದರ್ ದಟ್ ಇಸ್ ದ ಅಲ್ಟಿಮೇಟ್ ಅಂಡ್ ಯು ಕಡೆ ಬೇಸಿಕ್ ಡ್ಯೂಟಿ ಟುವರ್ಡ್ಸ್ ಇಟ್. ಅದನ್ನು ಜ್ಞಾಪಿಸೋದಕ್ಕಾಗಿ ಸಾಕ್ಷಾತ್ ಪರಮಾತ್ಮ ತಾನು ಬಂದು ತಾಯಿಗೆ ಎಲ್ಲ ವಿಧವಾಗಿರತಕ್ಕಂಥ ಕ್ರಿಯೆ ಮಾಡಿ ತಾಯಿಗೆ ಸದ್ಗತಿ ನೀಡಿ ಬೇರೆಯವರ ಕರ್ತವ್ಯವನ್ನು ಹೆಚ್ಚಿಸತಕ್ಕಂಥ ಸ್ಥಳ ಅದು. ನಾವು ಆ ತಾಯಿ ಗರ್ಭದಲ್ಲಿದ್ದಾಗ ನಮ್ಮನ್ನು ಹೊತ್ತು ನಾವು ಒಳಗೆ ಎಷ್ಟು ತೊಂದರೆ ಕೊಟ್ಟಿರ್ತೀವೋ, ಕಾಡಿರ್ತೀವೋ, ಪೀಡಿರ್ತೀವೋ ಎಲ್ಲ ನಗನಗತಾ ಭರಿಸ್ಕೊಂಡು ತಾನು ಉಪವಾಸ ಇದ್ದರೂ ಕೂಡ ನಮಗೆ ಎಲ್ಲೋ ಹಾಲು ಅದು ಇದು ತಂದು ಕೊಟ್ಟು ಜೀವನ ಕೊಟ್ಟಿರತಕ್ಕಂಥ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಈ ಕಪಿಲ ಗೀತೆಯಲ್ಲಿ ಕೊಡ್ತಾ ಇದ್ದಾನೀಗ. ಇದೆಲ್ಲ ಹೆಣ್ಮಕ್ಳ ಕಥೆ ಆದಮೇಲಿಂದ ಈಗ ಭಾಗವತ ಆ ಸ್ವಯಂಭೂ ಮನು ಶತರೂಪ ದೇವಿಯರ ಗಂಡು ಮಕ್ಕಳು ಪ್ರಿಯವ್ರತ ಮತ್ತು ಉತ್ಥಾನಪಾದರ ಕಥೆಗೆ ಬರ್ತಾ ಇದೆ. ಪ್ರಿಯವ್ರತ ಅನ್ನತಕ್ಕಂಥ ಹೆಸರು ವಾಟ್ ಇಸ್ ಇನ್ ಎ ನೇಮ್ ಅಂತಂದರೆ, ನೇಮ್ ಇಂಡಿಕೇಟ್ಸ್ ಎವ್ರಿಥಿಂಗ್, ನೇಮ್ ಸ್ಪೀಕ್ ಆಫ್ ದಿ ಕ್ಯಾರೆಕ್ಟರಿಸ್ಟಿಕ್ ದಿ ಪರ್ಸನ್ ಆಲ್ಸೋ. ಪ್ರಿಯವ್ರತ ಅಂತ ಅವನಿಗೆ ಹೆಸರಿಟ್ಟರು. ಪ್ರಿಯವ್ರತ ಅಂತಂದರೆ ಅವನಿಗೆ ಹುಟ್ಟಿದಾಗಲೇ ಅದು ಮನಸ್ಸಿಗೆ ಬಂತು. ವ್ರತ, ನಿಯಮ, ಸದಾಚಾರ, ಸದ್ವಿಚಾರ, ಅನುಷ್ಠಾನ, ಆರಾಧನೆ, ಉಪಾಸನೆ, ಭಕ್ತಿ ಇದರಲ್ಲಿ ಮುಳುಗೋದ. ಕಡೆಗೆ ದೊಡ್ಡವನಾದ ಮೇಲೆ ರಾಜನು, ನಿಮ್ಮ ತಂದೆ ಸ್ವಯಂಭೂಮನು ವಾಸ್ ದಿ ಫಸ್ಟ್ ಕಿಂಗ್ ಆಫ್ ದಿಸ್ ವರ್ಲ್ಡ್, ಯು ಆರ್ ದಿ ಫಸ್ಟ್ ಸನ್, ಯು ಹ್ಯಾವ್ ಟು ಬಿಕಮ್ ದ ಕಿಂಗ್ ಆಫ್ ದಿ ಕಂಟ್ರಿ ಅವನು ಹೇಳ್ದ. ಅಲ್ರಿ, ತಪಸ್ಸಿಗೆ ಹೋಗತಕ್ಕಂಥ ಮನಸ್ಸಿರೋನು ಸಿಂಹಾಸನದ ಮೇಲೆ ಕೂತ್ಕೊಂಡು ಏನು ಅಂತ ಅನುಭವಿಸ್ಲಿ? ಈ ಸಿಂಹಾಸನ, ರಾಜ್ಯ, ಭೋಗ, ಭಾಗ್ಯ, ಐಶ್ವರ್ಯ, ವೈಭವ, ವಿಜೃಂಭಣೆ ಏನೂ ಬೇಡ. ಪರಮಾತ್ಮನ ಸನ್ನಿಧಾನದ ಮುಂದೆ ಇದು ಯಾವ ಲೆಕ್ಕನೂ ಇಲ್ಲ, ತೃಣ ಇದು ಅಂತಂದ. ಯಾರ ಹತ್ರ ಮಾತು ಆಡಲಿಲ್ಲ. ಎದ್ದು ನಡೆದ ಬುದ್ಧ ಆದ, ಕಾಡಿಗೆ ಹೋದ, ತಪಸ್ಸಿಗೆ ಕೂತ್ಕೊಂಡ ಪ್ರಿಯವ್ರತ. ಈಗ ಎಲ್ಲ ಬಂದು ಉತ್ಥಾನಪಾದನಿಗೆ, ಅಪ್ಪ ನೀನೇ ಕಣೋ ಎರಡನೇವನಾದರೂ ಕೂಡ ನೀನೇ ರಾಜ ಆಗಬೇಕು ಅಂತಂದರು. ಉತ್ಥಾನಪಾದ ರಾಜ ಆದ, ಒಳ್ಳೆ ವ್ಯಕ್ತಿ. ಹಿ ವಾಸ್ ಅ ಮ್ಯಾನ್ ಆಫ್ ಎಥಿಕ್ಸ್, ಸ್ಟ್ಯಾಂಡರ್ಡ್ಸ್. ಈ ನೀತಿಯನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದ. ನೀತಿ, ನ್ಯಾಯ, ಧರ್ಮನ ಪ್ರೀತಿ ಮಾಡ್ತಾ ಇದ್ದ, ನೀತಿನ ಪ್ರೀತಿ ಮಾಡ್ತಾ ಇದ್ದ. ಹಾಗೆ ನೀತಿನ ಲೈಕ್ ಮಾಡ್ದ, ನೀತಿನೇ ಲವ್ ಮಾಡ್ದ, ಸುನೀತಿಯನ್ನೊಳ್ಳು ಮದುವೆ ಮಾಡಿಕೊಂಡ. ಉತ್ಥಾನಪಾದನ ಹೆಂಡತಿ ಸುನೀತಿ. ಈಗ ಇವರಿಗೆ ಒಂದು ಮಗು ಆಯಿತು. ಆ ಮಗು ಧ್ರುವ. ಧ್ರುವ ಪೋಲಾರ್ ಸ್ಟಾರ್, ಪರ್ಮನೆಂಟ್ ಸ್ಟಾರ್, ಸ್ಟಾರ್ ವ್ಯಾಲ್ಯೂ ಇದ್ದಂಥ ವ್ಯಕ್ತಿ. ಆದರೆ ಎಷ್ಟು ದಿನ ರಾಜ 24 ಗಂಟೆ ಸುನೀತಿ ಜೊತೆ, ಪಟ್ಟದ ರಾಣಿ, ಪಟ್ಟದ ರಾಜ ಅಸೆಂಬ್ಲಿ ಒಳಗೆ ಕೂತು 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 ಬೋರ್ ಆಗುತ್ತೆ. ಸ್ವಲ್ಪ ಬೋರ್ ಆಯಿತು. ಔಟಿಂಗ್ ಹೋಗೋಣ ಅಂತ ಹೋದ. ಬೇಟೆಗೆ ಅಂತ ಹೋಗ್ತಾರೆ, ಶೂಟಿಂಗ್ಗೆ ಅಂತ ಹೋಗ್ತಾರೆ, ಯುದ್ಧಕ್ಕೆ ಅಂತ ಹೋಗ್ತಾರೆ. ಔಟಿಂಗ್ ಹೋದ. ಆಚೆ ಕಡೆ ಹೋದರೆ ದರ್ಶನಿಗಳಿರುತ್ತೆ, MTR ಇರುತ್ತೆ. ಆಚೆ ಕಡೆ ರುಚಿ ಹತ್ತುತ್ತೆ, ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ, ಸ್ಟ್ರೀಟ್ ಫುಡ್ ಇರುತ್ತೆ, ತೊಗೊಳ್ಳೇಬೇಕಾಗುತ್ತೆ. ರುಚಿ ಹತ್ತುತ್ತೆ. ರುಚಿ ಹತ್ತು ಸ್ಟಾರ್ಟೆಡ್ ಲೈಕಿಂಗ್ ರುಚಿ, ಸ್ಟಾರ್ಟೆಡ್ ಲವಿಂಗ್ ರುಚಿ. ಆ ರುಚಿನ ಮದುವೆ ಮಾಡಿಕೊಂಡ. ಅವಳ ಹೆಸರು ಸುರುಚಿ. ಸುರುಚಿನ ಕರ್ಕೊಂಡು ಬಂದ. ಸುರುಚಿನೇ ಪಟ್ಟದ ರಾಣಿನ ಮಾಡಿಕೊಂಡ. ರುಚಿ ಹತ್ತಿದ ಮೇಲೆ ನೀತಿ ಅವನಿಗೆ ಬೇಕು. ಸುನೀತಿನ ಔಟ್ ಹೌಸ್, ಶಿ ವಾಸ್ ಶೆಂಟೆಡ್ ಟು ದಿ ಔಟ್ ಹೌಸ್. And Suruchi took so much of care to see that nothing, no supply goes to the outhouse. ಈಗ ಸುನೀತಿ ಊಟಕ್ಕೆ ಯಾರನ್ನೂ ಕೇಳತಕ್ಕಂಥ ಸ್ಥಿತಿ. ಆದರೆ ಯಾರೂ ತಂದುಕೊಡೋಕೆ ಧೈರ್ಯ ಇಲ್ಲ. ರಾಜನೇ ಕೇರ್ ಮಾಡ್ತಾ ಇಲ್ಲ, ಯಾರು ತಂದು ಕೊಡ್ತಾರೆ? ಇಂಥ ಸ್ಥಿತಿ. ಈಗ ಒಂದಿನ ರಾಜ್ಯಸಭೆ ನಡೀತಾ ಇದೆ. ಉತ್ಥಾನಪಾದ, ಸುರುಚಿ, ರಾಜ ರಾಣಿಯರು ಕೂತಿದ್ದಾರೆ. ಅವರಿಗೊಬ್ಬ ಮಗ, ಅವಳಿಗೂ ಮಗ ಆದ. ಹಿ ವಾಸ್ ನಾಟ್ ಬ್ಯಾಡ್, ಹಿ ವಾಸ್ ಬೆಟರ್. ಅವನ ಹೆಸರು ಉತ್ತಮ. ಹಿ ವಾಸ್ ಬೆಟರ್. ಉತ್ತಮನ್ನ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳೆ ಸುರುಚಿ. ಉತ್ಥಾನಪಾದ ಒಳ್ಳೆ ವೈಭವ ಕೂತಿದ್ದಾನೆ.
ಔಟ್ ಹೌಸ್ನಿಂದ ಧ್ರುವ ಬಂದ. ಪಾಪ ಚಿಕ್ಕ ಮಗು, 5 ವರ್ಷದ ಮಗು ಧ್ರುವನ್ಗೆ ಅರಮನೆ ಪಾಲಿಟಿಕ್ಸು ಇಂಟ್ರಿಕೇಸೀಸ್ ಏನು ಅರ್ಥ ಆಗಬೇಕು? ಪಾಪ ಮಗು ಈ ಔಟ್ ಆಫ್ ನ್ಯಾಚುರಲ್ ಇನ್ಸ್ಟಿಂಕ್ಟ್ ಆ್ಯಂಡ್ ಇನ್ನೋಸೆನ್ಸ್ ಲವ್ ಟುವರ್ಡ್ಸ್ ದ ಪೇರೆಂಟ್ಸ್, ಟುವರ್ಡ್ಸ್ ದ ಫಾದರ್, ಇಟ್ ಕೇಮ್ ರನ್ನಿಂಗ್ ಆಲ್ ದ ವೇ. ಓಡ್ಕೊಂಡು ಬಂತು. ಉತ್ತಮ ತಾಯಿ ತೊಡೆ ಮೇಲೆ ಕೂತಿದ್ದಲ್ಲ, ತೊಡೆ ಖಾಲಿ ಇತ್ತು. ತಂದೆ ತೊಡೆ ಮೇಲೆ ಕೂತ್ಕೊಂಬಕ್ಕೆ ಎಗರಕ್ಕೆ ಹೋದ ಧ್ರುವ. ತಕ್ಷಣ ಸುರುಚಿ ನೋಡಿದ್ಲು, ಕೈ ಅಡ್ಡ ಇಟ್ಲು. ಏ ಧ್ರುವ, ಅಲ್ಲೇ ಇರೋ. ಏನು ನೀನು ನಿಮ್ಮ ತಂದೆ ತೊಡೆ ಮೇಲೆ ಕೂತ್ಕೊಳ್ಳೇಬೇಕು ಅಂತಂದರೆ ಈಗಿಂದ ಈಗಲೇ ಕಾಡಿಗೆ ಹೋಗಿ ದೇವ್ರನ್ನ ಒಲಿಸ್ಕೋ, ವರ ಪಡ್ಕೋ, ಈ ಜನ್ಮ ಬಿಡು. ಮುಂದಿನ ಜನ್ಮದಲ್ಲಿ ನನ್ನ ಮಗ ಆಗಿ ಬಂದರೆ ಮಾತ್ರ ನಿನಗೆ ಅಲ್ಲಿ ಕೂತ್ಕೊಂಬರ್ತಕ್ಕಂಥ ಅಧಿಕಾರ, ಇಲ್ಲ ಅಂತಂದರೆ ಗೆಟ್ ಲಾಸ್ಟ್ ಅಂಡ್ ಗೆಟ್ ಔಟ್. ಅಳುತ್ತಾ ಬಂದು ಅಮ್ಮನಿಗೆ ಔಟ್ ಹೌಸ್ನಲ್ಲಿ ಹೇಳ್ದ. ಎಲ್ಲರ ಎದುರುಗಡೆ ಅವಮಾನ ಮಾಡಿಬಿಟ್ಲು. ಅಪ್ಪನ ಮುಟ್ಸಕ್ಕೆ ಬಿಡಲಿಲ್ಲ, ತೊಡೆ ಹತ್ತಕ್ಕೆ ಬಿಡಲಿಲ್ಲ. ಹೋಗು ಕಾಡಿಗೆ, ದೇವರನ್ನ ತಪಸ್ ಮಾಡು, ಒಲಿಸ್ಕೋ, ಮುಂದಿನ ಜನ್ಮ ತಗೋ, ನನ್ನ ಮಗು ಆಗೋಬ್ಬ, ಆವಾಗ ಬೇಕಾದ್ರೆ ಕೂತ್ಕೋ, ಹೋಗು ಆಚೆ ಅಂತ ಗದರಿಬಿಟ್ಲು. ಆವಾಗ ತಾಯಿ ಹೇಳ್ತಾಳೆ, ಸುನೀತಿ, ಇಷ್ಟು ಮಾತು ಕೇಳಿಸ್ಕೊಂಡು ರಾಜನಾಗಿರತಕ್ಕಂಥ ನಿಮ್ಮ ತಂದೆ ಮೌನವಾಗಿ ಕೂತಿದ್ದ ಅಂತಂದರೆ ಇನ್ಯಾರು ನಮಗೆ ಇಲ್ಲಿ ಸಹಾಯ ಮಾಡ್ತಾರೆ? ಅಸಹಾಯಕರು ನಾನು ಏನೂ ಇಲ್ಲ. ಆದರೆ ಒಂದು ನಿಮ್ಮ ಚಿಕ್ಕಮ್ಮ ಒಂದು ದಾರಿ ತೋರಿಸಿದಾಳೆ. ಏನು ಅಂದರೆ ದೇವರ ಕಡೆಗೆ ಹೋಗುವಂಥ ದಾರಿ ತೋರಿಸಿದಾಳೆ ನಿಮಗೆ. ಆ ದಾರಿ ಬಿಟ್ಟರೆ ಈ ಉಳಿದ ಎಲ್ಲ ದಾರಿಗಳು ನನಗೆ ಬಂದಾಗಿದೆ, ನನಗೇನೂ ಗೊತ್ತಾಗ್ತಾ ಇಲ್ಲ. ನಿನಗೆ ಅವಳು ಒಳ್ಳೆ ದಾರಿನೇ ತೋರಿಸಿದಾಳೆ. ಅವಳಿಗೆ ಅಮಂಗಳವನ್ನು ಕೋರಬೇಡ. ದೇವರ ಕಡೆ ಯಾರು ಮುಖ ಮಾಡಿಸ್ತಾರೆ, ದೇವರ ದಾರಿ ಯಾರು ತೋರಿಸ್ತಾರೆ, ಅವ್ರಿಗೆ ಯಾವತ್ತೂ ಅಮಂಗಳ ಕೋರ್ಕೊಡ್ದು. ನಿಮ್ಮ ಚಿಕ್ಕಮ್ಮನಿಗೆ ಅಮಂಗಳವನ್ನು ಕೋರಬೇಡ. ನೀನು ಹೋಗು. ನಾನು ನಿಂತ್ಕೊಂಡ ಒಂದು ಪ್ರದಕ್ಷಿಣೆ ಬಂದ್ಲು. ನಾನು ಏನು ಒಂದು ಪತಿವ್ರತಿಯಾಗಿ ಇವತ್ತಿನವರೆಗೂ ಸಾಧನೆ ಸೇವೆ ಮಾಡಿದ್ದೀನಿ, ಅದು ನಿನಗೆ ರಕ್ಷೆ ಆಗಿರಲಿ. ಹೋಗು. 5 ವರ್ಷದ ಮಗು ಅತ್ಯಂತ ಕೆಟ್ಟ ಕ್ರೂರ ಮೃಗಗಳಿಂದ ಇರತಕ್ಕಂಥ ಕಗ್ಗಾಡೋದು, ಬೇರೆ ದಾರಿ ಇಲ್ಲ, ಹೋಗ್ಬಿಟ್ಟು ಬಾ, ದೇವ್ರ ದರ್ಶನ ಆಗಲಿ, ತಪಸ್ ಮಾಡಿ ಹೋಗು ಅಂತ ಕಳಿಸ್ಬಿಟ್ಲು. ಬಂದ, ದಾರಿಲಿ ಬರ್ತಾ ಇದ್ದಾನೆ. ಕಾಡೊಳಗೆ ಎಂಟರಾದ. ಕಾಡು ಒಳ್ದು ಭಯಂಕರ ಕಾಡು, ದಟ್ಟ ಅರಣ್ಯ, ಘೋರಾರಣ್ಯ. ಅಲ್ಲಿಗೆ ಬಂದ. ಇದ್ದಕ್ಕಿದ್ದಾಗೆ ನಾರಾಯಣ ನಾರಾಯಣ ಶಬ್ದ, ಮಹತಿ ವೀಣೆ ಶಬ್ದ. ನಾರದರು ಬಂದರು. ಅಲ್ವೋ, ಯಾರೋ ನೀನು? ಧ್ರುವ. ಉತ್ಥಾನಪಾದನ ಮಗನೇನೋ? ಹೌದು. ರಾಜ್ಕುಮಾರ್ಗೆ ಇಲ್ಲೇನೋ ಕೆಲಸ? ನಾನು ತಪಸ್ಗೆ ಹೋಗ್ತಿದ್ದೀನಿ. ಯಾತಕ್ಕೆ? ನನಗೆ ಚಿಕ್ಕಮ್ಮ ಅವಮಾನ ಮಾಡಿಬಿಟ್ಲು. ತುಂಬಿದ ಸಭೆಯಲ್ಲಿ ಇಳಿಯೋ ಕೆಳಗೆ ಮುಟ್ಬೇಡ ಅಂತ ಅಂದ್ಬಿಟ್ಟು ಕಾಡಿಗೆ ಹೋಗು ಅಂತ ಹೇಳಿದ್ಲು. ಅವಮಾನ ಆಗೋಯ್ತು. ನಾರದರು ಹೇಳ್ತಾರೆ, 5 ವರ್ಷದ ಮಗು ಹುಟ್ಟಲಿಲ್ಲ, ಬೆಳಿಲಿಲ್ಲ, ಅವಮಾನ ಅಂತಿದ್ರೆ ಅರ್ಥ? ಅದು ಮನೆಯಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ, ಅದೊಂದು ದೊಡ್ಡ ವಿಷಯ ಅಂತ ತೊಗೊಂಡು ಬಂದ್ಬಿಟ್ಟ ದೊಡ್ಡ ಮನುಷ್ಯ ತಪಸ್ಗೆ. ಹೋಗು ವಾಪಸ್ ಅಂತಂದರು. ಸಾಧ್ಯವೇ ಇಲ್ಲ. ನಮ್ಮ ತಾಯಿ ನನಗೆ ಆಶೀರ್ವಾದ ಮಾಡಿ ಕಳಿಸಿಲ್ಲ, ತಪಸ್ ಮಾಡಿಬಿಟ್ಟ ಅಂತ. ಇದು ಹುಲಿ, ಸಿಂಹ, ಆನೆಗಳು, ಹೆಬ್ಬಾವುಗಳು, ಚಿರತೆಗಳು ಇರತಕ್ಕಂಥ ಕ್ರೂರ ಮೃಗಗಳು ಪ್ರತಿ ಕ್ಷಣದಲ್ಲಿ ಬಂದು ಸುಟ್ಟಾಕತಕ್ಕಂಥ ಭಾವ ವಿಚಿತ್ರ ಅರಣ್ಯ. ಹೋಗು ನೀನು. ಧ್ರುವ ಹೇಳ್ದ, ಅರಮನೆಯಲ್ಲಿ ಈಗಾಗಲೇ ನಾನು ಹುಲಿ, ಹೆಬ್ಬುಲಿ, ಸಿಂಹ, ಚಿರತೆ ಎಲ್ಲ ನೋಡಿದ್ದಾಗೋಗಿದೆ ಅರಮನೆಯಲ್ಲಿ. ಅಲ್ವೋ? 5 ವರ್ಷದ ಮಗು ತಪಸ್ಸು ಅಂದರೆ ಡೆಫಿನಿಷನ್ ಗೊತ್ತಿಲ್ಲ, ತಪಸ್ಸಿಗೆ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ತಪಸ್ ಮಾಡೋಕ್ಕೆ ಬಂದ್ಬಿಟ್ಟ ದೊಡ್ಡ ಮನುಷ್ಯ. ಹೋಗು ಮನೆಗೆ. ಅವಾಗ ಹೇಳ್ದ. ಇನ್ನು ನಾರದ್ರು ಹೇಳ್ತಾರೆ, 10,000 ವರ್ಷದಿಂದ ಇಂಥ ಘೋರಾರಣ್ಯದಲ್ಲಿ ಒಬ್ಬ ಹುಲು ಮಾನವ ಎಂಟ್ರಿ ಮಾಡೋಕ್ಕಾಗ್ತಾ ಇಲ್ಲ, ಇವನು ದೊಡ್ಡ ಮನುಷ್ಯ ಅಂತ ಬಂದ, ಹೋಗು ಮನೆಗೆ. ಆವಾಗ ಮಗು ಹೇಳುತ್ತೆ, ಧ್ರುವ ಏನು ಹೇಳಿದ್ರಿ ನಾರದ್ರೆ? 10,000 ವರ್ಷದಿಂದ ಒಂದು ನರಪಿಳ್ಳ ಈ ಅರಣ್ಯಕ್ಕೆ ಬಂದಿಲ್ಲ ಅಂತಂದರೆ ನನಗೆ ತಪಸ್ಸು ಮಾಡೋಕ್ಕೆ ಬರಲ್ಲ ಚಿಕ್ಕ ಮಗು ಅಂತಂದ್ರಿ. ಅಂದರೆ ಅರ್ಥ ಏನು? ಅರ್ಥ ಏನು ಅಂದರೆ, ನಾನು ಚಿಕ್ಕ ಮಗು ತಪಸ್ಸು ಮಾಡೋಕ್ಕೆ ಬಂದಿದ್ದೀನಿ, ತಪಸ್ಸು ಮಾಡೋಕ್ಕೆ ಗೊತ್ತಿಲ್ಲ ನನಗೆ. ಅದಕ್ಕೆ 10,000 ವರ್ಷದಿಂದ ಒಂದು ನರಪಿಳ್ಳೆ ಇಲ್ಲಿಗೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಇವಾಗ ನೀವಿಲ್ಲಿಗೆ ಬಂದಿದ್ದೀರ ಅಂದರೆ ಪರಮಾತ್ಮ ನಿಮ್ಮನ್ನು ಇಲ್ಲಿಗೆ ಯಾಕೆ ಕಳಿಸಿಯಾನೆ ಅಂದರೆ, ನನಗೆ ತಪಸ್ಸು ಮಾಡೋದು ಹೇಗೆ ಅಂತ ಹೇಳ್ಕೊಡು ಅಂತ ಕಳಿಸಿಯಾನೆ. ಹೇಳ್ಕೊಡಿದ್ದೀವೀಗ. ಆಗ ಅವ್ರಿಗೆ ಅರ್ಥ ಆಯ್ತು, ಎಂಥ ಸದೃಢ, ದೃಢ, ಡೆಡಿಕೇಟೆಡ್, ಡಿವೋಟೆಡ್, ಡಿಟರ್ಮೇನ್ಡ್. ಆವಾಗ ಹತ್ರ ಕರೆದ್ರು. ಅವ್ರು ಹೇಳ್ತಾರೆ, ಓಂ ನಮೋ ಭಗವತೆ ವಾಸುದೇವಾಯ. ನಿನ್ನ ವಯಸ್ಸಿನ ಮಗುವಿಗೆ ಇದೇ ತಪಸ್ಸಿನ ಸಿದ್ಧಿ ಮಂತ್ರ.
ಇದನ್ನು ನೀನು ಹೇಳ್ಕೊ. ವಾಸುದೇವನ ರೂಪ ಹೀಗಿರುತ್ತೆ ನೋಡು ಅಂತ, ವಾಸುದೇವನ ರೂಪ ಹೇಗಿರುತ್ತೆ ಅಂತ ಹೇಳ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅನ್ನತಕ್ಕಂಥದ್ದನ್ನು ಹೇಳ್ತಾರೆ. ಕಿವಿನಲ್ಲಿ ಬಂದದನ್ನು ಸಿದ್ಧಿ ಮಂತ್ರವಾಗಿ ಉಪದೇಶ ಮಾಡ್ತಾರೆ. ನೀನು ಹೋಗು, ಅನುಗ್ರಹ ಆಯಿತು ಅಂತಾರೆ. ಹೋಗ್ತಾರೆ. ಮಹತಿ ವೀಣೆಯನ್ನು ನುಡಿಸ್ಕೊಂಡು ಹೋಗ್ತಾರೆ. ಮಹತಿ ವೀಣೆಯ ನುಡಿಯ ಆ ಶಬ್ದಗಳು ಇವನಿಗೆ ಕೇಳಿಸ್ತಾನೆ ಇರುತ್ತೆ. ಹಾಗೆಯೇ ಓಂ ನಮೋ ಭಗವತಿ ವಾಸುದೇವ ಅಂದ್ಕೊಂಡೇ ಹೋಗ್ತಾನೆ. ದೊಡ್ಡ ಗುಡ್ಡದ ಮೇಲೆ ದೊಡ್ಡ ಬಂಡೆ ಯಾವಾಗ ಜ್ಞಾಪಕಕ್ಕೆ ಬರುತ್ತೆ ನಾರದರು ಹೇಳಿದ್ದು, ನೀನು ಗುಡ್ಡದ ಪಕ್ಕ ಯಮುನಾ ನದಿ ಪಕ್ಕ ಮಧುವನ, ಆ ಮಧುವನದಲ್ಲಿ ಆ ಬಂಡೆ ಮೇಲ್ಗಡೆ ಕೂತ್ಕೊಂಡು ನೀನು ತಪಸ್ಸು ಮಾಡು. ಬರ್ತಾನೆ ಅಲ್ಲಿಗೆ. ಇವತ್ತು ಕೂಡ ಯಾರು ವೃಂದಾವನಕ್ಕೆ ಹೋಗ್ತೀರ, ಮಧುರ ವೃಂದಾವನದಲ್ಲಿ ಆ ಮಧುವನ ಇದೆ. ಆ ಧ್ರುವ ಎಲ್ಲಿ ಕೂತು ತಪಸ್ಸು ಮಾಡಿದ್ನೋ ಅಲ್ಲಿ ಧ್ರುವನ ದೇವಸ್ಥಾನ, ಧ್ರುವನ ವಿಗ್ರಹನೂ ಮಾಡಿದ್ದಾರೆ ಅಲ್ಲಿ ಇವತ್ತಿನ ದಿನ. ಪಕ್ಕದಲ್ಲಿ ಯಮುನಾ ನದಿ ಹರಿತಾ ಇದೆ. ಅಲ್ಲಿ ಧ್ರುವ ತಪಸ್ಸು ಮಾಡಿದ. 5 ತಿಂಗಳ ಆ ವಿಚಿತ್ರವಾಗಿರತಕ್ಕಂಥ ತಪಸ್ಸಿಗೆ ಯಾವ ಮಟ್ಟಕ್ಕೆ ತಪಸ್ಸು ಮಾಡಿದ್ರೆ 14 ಲೋಕಗಳು ಸಫೋಕೇಟ್ ಆಯಿತು. ದೇವಾನುದೇವತೆಗಳು ಪರಮಾತ್ಮನ ಹತ್ರ ಬಂದು ಕೇಳ್ಕೊಂಡ್ರು, ಮೊದಲು ಹೋಗಿ ಆ ಮಗುವಿಗೆ ಏನು ಬೇಕೋ ಅದು ಕೊಟ್ಬಿಟ್ಟು ಬಾ ಅಂತ. ಆಗ ಪರಮಾತ್ಮ, ವಾಸುದೇವ ರೂಪಿ ಪರಮಾತ್ಮ ಗರುಡನ ಮೇಲೆ ಬಂದು ನಿಂತ. ಇವನೆದುರಿಗೆ ನಿಂತ. ಇವನು ಕಣ್ಣು ಮುಚ್ಕೊಂಡ್ಯಾನೆ. ಹೃದಯದೊಳಗೆ ವಾಸುದೇವ. ಯಾವ ನಾರದರು ವಾಸುದೇವನ ಮೂರ್ತಿಯನ್ನು ಚಿತ್ರವನ್ನು ಹೇಳಿದ್ರೋ ಅದನ್ನು ಒಳಗೆ ನೋಡ್ತಾ ಇರ್ತಾನೆ. ನಾಲಿಗೆ ಯಾವಾಗಲೂ ಓಂ ನಮೋ ಭಗವತೆ ವಾಸುದೇವ ಹೇಳ್ತಾ ಇದೆ. ಈ ಪ್ರಪಂಚವನ್ನು ಮರೆತು ಬಿಟ್ಟಿದ್ದಾನೆ, ಅದರಲ್ಲೇ ಬೆರೆತು ಬಿಟ್ಟಿದ್ದಾನೆ. ಎದುರುಗಡೆ ವಾಸುದೇವ ಬಂದ, ಗರುಡನ ಮೇಲೆ ಬಂದು ನಿಂತಿದ್ದಾನೆ. ಕಾಯ್ತಾ ಇದ್ದಾನೆ ದೇವರು. ಕಣ್ಣು ಬಿಡವಲ್ಲ, ಇವ ಕಣ್ಣು ಬಿಡಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ದಿ ವರ್ಲ್ಡ್, ಗಾಡ್ ಸ್ಟ್ಯಾಂಡ್ಸ್ ಇನ್ ದ ವೇಟಿಂಗ್ ಲಿಸ್ಟ್. ಏನು ಮಾಡಿದ ಕಡೆಗೆ ಪರಮಾತ್ಮ ತನ್ನ ಶಂಖದಿಂದ ಮಗುವಿನ ಕೆನ್ನೆ ಸ್ಪರ್ಶ ಮಾಡ್ದ. ಶಂಖ ಜ್ಞಾನ, ಶಂಖ ಲಕ್ಷ್ಮಿ, ಶಂಖ ಎಚ್ಚರ, ಶಂಖ ಜಾಗೃತಿ, ಶಂಖ ವಿದ್ಯೆ, ಶಂಖ ಅಲರ್ಟ್ನೆಸ್. ಆ ಸ್ಪರ್ಶ ಆದ ತಕ್ಷಣ ಕಣ್ಣು ಬಿಟ್ಟ. ಕಣ್ಣು ಬಿಟ್ಟ ಅಂದರೆ ಒಳಗಡೆ ಇದ್ದ ವಾಸುದೇವ ಕಣ್ಮರೆ ಆದ. ಅಯ್ಯೋ ಎಲ್ಲೋದ ಅಂತ ಕಣ್ಣು ಬಿಟ್ಟ. ನೋಡಿದ್ರೆ ಎದುರುಗಡೆ ವಾಸುದೇವ ಬಂದಿದ್ದಾನೆ. ಯಾಕೆ ತಪಸ್ಸು ಮಾಡ್ತಾ ಇದೆಯೋ, ಏನು ಬೇಕೋ ಕೇಳ್ಕೊಳ್ಳೋ ಅಂದ್ರೆ ಮೌನವಾಗಿರ್ತಾನೆ. ಯಾತಕ್ಕೆ ಬಂದಿದ್ಯಪ್ಪ, ಏನು ಅನುಗ್ರಹ ಆಗಬೇಕು, ಇವ್ ಮರ್ತೋಗಿದ್ದಾನೆ. ಏನು, ನಾನು ಈ ದೇಹ ಬಿಟ್ಟು ಇನ್ನೊಂದು ಸಲ ನಮ್ಮ ಚಿಕ್ಕಮ್ಮನ ಹೊಟ್ಟೆ ಒಳಗೆ ಹೋಗಿ ಅವಳ ಮಗ ಹುಟ್ಟಿ ಆಮೇಲೆ ನಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಕೇಳ್ಕೊಂಬಕ್ಕೆ ಬಂದಿರೋದು. ಆದರೆ ಆ ವಾಸುದೇವ ಪರಮಾತ್ಮ ನೋಡಿದ ಮೇಲೆ ಏನೂ ಜ್ಞಾಪಕಕ್ಕೆ ಬರ್ತಿಲ್ಲ, ಏನೂ ಕೇಳಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಮೌನವಾಗಿದ್ದುಬಿಟ್ಟಿದ್ದಾನೆ. ಪರಮಾತ್ಮ ಹೇಳ್ತಾನೆ, ಕೇಳ್ಕೊಳ್ಳೋ, ಯಾತಕ್ಕೆ ಬಂದಿದ್ದೆ ಕೇಳ್ಕೊಳ್ಳೋ, ಏನು ಬರಬೇಕು ಕೇಳ್ಕೊಳ್ಳೋ. ಆವಾಗ ಕೇಳ್ಕೊಳ್ಳೇಬೇಕು ಅಂದಾಗ ಅವನು ಹೇಳ್ತಾನೆ, ಯೋಂತ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ್ನ ಅನ್ಯಾಂಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣ ನಮೋ ಭಗವತೇ ಪುರುಷಾಯ ತುಭ್ಯಂ. ಕೇಳ್ಕೊಮಕ್ಕ, ನಾನು ಯಾರು? ನನ್ನ ಸಕಲ ಇಂದ್ರಿಯಗಳು, ನನ್ನ ಕಣ್ಣು, ನನ್ನ ದೇಹ, ನನ್ನ ಮನಸ್ಸು, ನನ್ನ ಚಿತ್ತ, ನನ್ನ ನರ, ನನ್ನ ನಾಡಿ, ನನಗೆ ಒಳಗಿರತಕ್ಕಂತಹ ಬುದ್ಧಿ, ತಿಳುವಳಿಕೆ, ಸ್ಮರಣೆ, ಪ್ರತಿ ಕ್ಷಣದಲ್ಲಿ ಅದೆಲ್ಲ ನೀನು ಕೊಟ್ಟಿರೋದು. ನೀನು ಆಡಿಸ್ತಾ ಇರತಕ್ಕಂಥದ್ದು, ನೀನು ಆಡಿಸಿದಂತೆ ನಾನು ಆಡ್ತಾ ಇರತಕ್ಕಂಥ ಬೊಂಬೆ. ನನಗೇನು ಗೊತ್ತು, ನಾನು ಆಡಬೇಕು, ನನಗೇನು ಬೇಕು ಅಂತ ನನಗೇನು ಗೊತ್ತು, ನನಗೇನು ಬೇಕು ಅಂತ ನನಗಿಂತ ಹೆಚ್ಚು ನಿನಗೆ ಗೊತ್ತು. ಇಲ್ಲಿಗೆ ಬಾ ಹೇಳ್ತಾನೆ, ಇಲ್ಲಿಗೆ ಬಾ, ನಾಲ್ಗೆ ಮೇಲೆ ಕೂತ್ಕೋ, ನನಗೇನು ಬೇಕು ಅಂತ ನಿಂಗೆ ಗೊತ್ತು, ಕೇಳ್ಕೊ. ಅಲ್ಲಿ ನಿಂತ್ಕೊಂಡಿದ್ದೀಯಲ್ಲ, ಇಲ್ಲಿ ಕೇಳ್ಕೊ, ಅಲ್ಲಿ ಕೊಟ್ಕೋ, ಅದಕ್ಕೂ ನನಗೂ ಏನು ಸಂಬಂಧ? ಆಗ ಪರಮಾತ್ಮನಿಗೆ ಆನಂದ ಆಗುತ್ತೆ. ನನಗೆ ಗೊತ್ತು ಕಳ್ಳ, ನೀನು ಯಾತಿಗೆ ಬಂದಿದ್ಯಾ ಅಂತ ಹೇಳು. ನಿಮ್ಮ ಚಿಕ್ಕಮ್ಮನ ಹೊಟ್ಟೆನಲ್ಲಿ ಹುಟ್ಟಿ ನಿಮ್ಮ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡ್ಬಿಡ್ಬೇಕು ಅಂತ ಆಸೆಗೆ ಬಂದಿದ್ಯಾ ಅಲ್ವಾ? ನಾಚ್ಕೊಂಡ್ಬಿಡ್ತಾನೆ. ಅಯ್ಯೋ ಪರಮಾತ್ಮ ಇದು ಕೇಳಿಬಿಟ್ಟಲ್ಲ ಅಂತ ನಾಚಿಕೆ ಆಗುತ್ತೆ. ಆಗ ಪರಮಾತ್ಮನೇ ವಾಸುದೇವನೇ ಹೇಳ್ತಾನೆ, ನಿಮ್ಮ ತಂದೆ ತೊಡೆ ಮೇಲೆ ಅಲ್ವೋ ರಾಜ, ನಿಮ್ಮ ತಂದೆ ಯಾವ ಸಿಂಹಾಸನದ ಮೇಲೆ ಕೂತಿದ್ದಾನೋ ಆ ಸಿಂಹಾಸನದಲ್ಲಿ ಮಹಾನ್ ಚಕ್ರವರ್ತಿಯಾಗಿ 36,000 ವರ್ಷಗಳ ಕಾಲ ಚಕ್ರವರ್ತಿಯಾಗಿ ಆ ಸಿಂಹಾಸನದ ಮೇಲೆ ಕೂತ್ಕೊಳ್ತೀಯ. ಅಷ್ಟೇ ಅಲ್ಲ, ಪ್ರಪಂಚದ ಯಾವ ರಾಜನಿಗೂ ಚಕ್ರವರ್ತಿಗೂ ಇಲ್ಲೇ ಇರತಕ್ಕಂಥ ಇನ್ನೊಂದು ಭಾಗ್ಯನೂ ಕೊಡ್ತಾ ಇದ್ದೇನೆ. ಏನು ಅಂದರೆ 36,000 ವರ್ಷ ಚಕ್ರವರ್ತಿ ಆದಮೇಲೆ ಜ್ಯೋತಿರ್ಮಂಡಲದ ಒಡೆಯ ಆಗ್ತಾ ಇದೆಯಾ ನೀನು.
ಈ ಭಾಗ್ಯ ಯಾರಿಗೂ ಸಿಗ್ತಾ ಇಲ್ಲ. ಈಗ ಅಷ್ಟೊತ್ತಿಗೆ ನಾರದರು ಬಂದು ತಂದೆಗೆ ಉತ್ಥಾನಪಾದನ ಹೇಳ್ತಾರೆ, ನಿನ್ನ ಮಗ ಎಂಥ ತಪಸ್ಸು ಮಾಡ್ದ, ಪರಮಾತ್ಮನ ಅನುಗ್ರಹಕ್ಕೆ ನಾಚಿ ಕರಿಗೆ ನೀರಾಗಿಬಿಡ್ತಾನೆ, ಅವನು ವಾಪಸ್ಸು ಊರಿಗೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ರಾಜಧಾನಿಯ ಹೊರಭಾಗದಲ್ಲಿ ಕಾಯ್ತಾ ನಿಂತಿದ್ದಾನೆ ಉತ್ಥಾನಪಾದ. ಸುರುಚಿ, ಸುನೀತಿ, ಸಚಿವರು, ದಂಡಾಧಿಕಾರಿಗಳು ಎಲ್ಲ ಕಾಯ್ತಾ ಇದ್ದಾರೆ. ಬಂದ ತಕ್ಷಣ ಎಲ್ಲರೂ ಸುತ್ತರಿದ್ರು, ಎಲ್ಲರೂ ಪ್ರೀತಿ ಮಾಡಿದ್ರು, ಕಣ್ಣೀರು ಹಾಕ್ಕೊಂಡ್ರು. ಯಾವ ಸುರುಚಿ ಕಾರಣ ಆಗಿದ್ಲೋ ಅವಳು ಬಂದು ತಬ್ಬಿಕೊಂಡು ಅಯ್ಯೋ ಮಗನೇ ಎಂಥ ಅನ್ಯಾಯ ಮಾಡಿಬಿಟ್ಟೆ ಹೇಳ್ತಾನೆ. ದೇವರು ಯಾರಿಗೆ ಅನುಗ್ರಹ ಮಾಡಿದರೆ ಅವ್ರನ್ನ ಯಾವ ಶತ್ರುಗಳು ತಾನೇ ವೈರತ್ವ ಮಾಡ್ತಾರೆ. ಎಲ್ಲರೂ ಪ್ರೀತಿಸಲ್ವ ತಾಯಿ? ದೇವರ ಅನುಗ್ರಹ ಆದವ್ರನ್ನ ಜಗತ್ತಿನಲ್ಲಿ ಎಲ್ಲರೂ ಪ್ರೀತಿಸ್ತಾರೆ. ನೋಡಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀಯ ನೀನು ಅಂತ ಚಿಕ್ಕಮ್ಮನಿಗೆ ಹೇಳ್ತಾನೆ.